ಅಣ್ಣ ನೀವು ಬ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಯಾರು ನಿಮ್ಗೆ ಸೋಲ್ಸಲ್ಲ ಅಂದರು. ರೀ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸಕ್ಕೆ ಬಂದಿಲ್ಲ ರೀ, ಎಲ್ಲರೂ ಮನಸ್ಸನ್ನ ಗೆಲ್ಲಕ್ಕೆ ಬಂದಿದ್ದೀನಿ ರೀ, ನಾನು ಸೋಲ್ಸಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದ್ರು. ಆಮೇಲೆ ಅವರಂದರು ನೀವು ಹೆಂಗನ್ನ ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ. ನನಗೇನು ಗೊತ್ತಿಲ್ಲ ರೀ, ನನ್ನ ಕೆಲಸ ಇಷ್ಟೇ, ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವ್ನ ಕೆಲಸ, ಅದು ನನ್ನ ಕೆಲಸನ ಅಂತ. ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ ನೂರಾರು ಆತ್ಮ ಎಲ್ಲಿ ಒಪ್ಪಿಸಿದ್ರೆ ಅದು ನನಗೆ ಅವನನ್ನು ಕಾಣ್ತು. ಆ ನಿರ್ದೇಶಕ ಒಪ್ಪೋವರೆಗೂ ಮಾಡ್ದೆ ಅವನು. ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಚೆನ್ನಾಗಿರು ಮಗನೇ, ಯಾವಾಗ ಮಾಡ್ತಿದ್ರು ಈ ಸಂಸ್ಥೆ ಮಾತ್ರ ಮರಿಬೇಡ ಮಗನೇ. ಎಷ್ಟು ಸಿನಿಮಾ ಮಾಡಿದ್ರು ಈ ಸಂಸ್ಥೆನ ನಮ್ಮ ಮನೆ ಅಂತ ಅನ್ಕೊ. ನಿನಗೆ ತವ್ರ ಮನೆ ಇಲ್ಲೇನೆ, ಚೆನ್ನಾಗಿ ನೋಡ್ಕೊಬ, ಒಳ್ಳೇದಾಗಲಿ. ಸಂತೋಷ್, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ, ನೀವು ಬ್ರ್ಯಾಂಡ್ ಮಾಡಿಲ್ಲ. ಒಂದು ಆ್ಯಕ್ಷನ್ ಇರೋವಂಥನೋ ಒಬ್ಬ ರೊಮ್ಯಾಂಟಿಕ್ ಇರೋಂಥ ಬ್ರ್ಯಾಂಡ್ ಮಾಡಿಲ್ಲ. ಈ ಸಕ್ಕರೆ ಎಲ್ಲ ಸಬ್ಜೆಕ್ಟು ಕೊಟ್ಟರೆ ಅವ್ರಿಗೆ. ಒಂದು ಕಾಲೇಜ್ಗೆ ಹೋಗೋಕ್ಕೆ 10th ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ, ಅಥವಾ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು, ಯಾರು ಏನು ಬೇಕು ತಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರ, ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ. ನಾನು ಇರುವಾಗ ನಿಮ್ಮನ್ನು ಮರೆಯೋದಿಲ್ಲ, ಈ ಸಂಸ್ಥೆ ಮರೆಯೋದಿಲ್ಲ. ತುಂಬ ಖುಷಿ ಪಡ್ತೀನಿ. ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದ್ರಿ. ನನಗೆ ಒಂದು ನೋವಿತ್ತು, ಅಲ್ಲ ಕಣಯ್ಯ, ನನಗೆ ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ, ಉದಯಶಂಕರ್ ಅವರೆಲ್ಲ ಇದ್ದರು. ಒಂದು ಕೋಟೆ ಇತ್ತು. ಇವ್ರಿಗೆ ಇಲ್ವಲ್ಲ, ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಭಾಳ ಬೇಜಾರು. ನನಗೂ ಹುಷಾರು ತಪ್ಪಿಬಿಡ್ತು. ಏನಪ್ಪ ಹಿಂಗೆ ಆಗೋಯ್ತಾರ ಮಕ್ಕಳಿಗೆ, ಅವ್ರು ಬರೋ ಟೈಮಲ್ಲಿ ನಾನು ಹಿಂಗೆ ಆಗ್ಬಿಟ್ಟೆ ಅಂತ. ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ, ಇದು ನಮ್ಮ ಶಕ್ತಿ, ದೇವರೇ ಮಾಡಿರೋಂಥ ಒಂದು ಆಶೀರ್ವಾದ ಇದು. ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ. ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗೆ ಇಲ್ಲಿ ಕೆಲಸ ಮಾಡೋರ್ಗೆ ಏನು ಗೊತ್ತು, ಗುರು ಚೆನ್ನಾಗಿ ಬರಬೇಕು, ಗುರು ಚೆನ್ನಾಗಿ ಬರಬೇಕು. ಪ್ರತಿಯೊಬ್ಬ ಮನುಷ್ಯರಿಗೂ ಇತ್ತು, ಗುರು ಚೆನ್ನಾಗಿ ಮಾಡಬೇಕು, ಗುರು ಪಿಕ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ. ಯಾರನ್ನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ. ಆ ಆಸೆನೇ ಇವತ್ತು ಜನಗಳ ಮಧ್ಯೆ ಬಂದು ಬರುತ್ತಾ ಇದೆ. ಇನ್ನು ತುಂಬ